ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ? ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ಯಾರೆಲ್ಲ ನಿಮ್ಮ ಲವರ್ಸಿನ ಅಥವಾ ನೀವು ಪ್ರೀತಿಸುವಂತ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಅನ್ನ ತಿಳ್ಕೊಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋ ಅಂತಾನೆ ಹೇಳ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಏನಂದ್ರೆ, ಕ್ರಿಸ್ಟಲ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ. ಕ್ರಿಸ್ಟಲ್ಸ್ ಎಲ್ಲ ರೀಸ್ಟಾಕ್ ಆಗಿದೆ. ಸೊ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ. 7 ಚಕ್ರ ಕ್ರಿಸ್ಟಲ್ ವಿತ್ ಓಂ ಮಣಿ ಪದ್ಮೇಹಂ ಶ್ಲೋಕದ ಶ್ಲೋಕನ ಇದ್ರ ಮೇಲೆ ಬರ್ದಿರ್ತಾರೆ. ಅಂದ್ರೆ ಇದೊಂದು ಎಕ್ಸ್ಟ್ರಾ ಎನರ್ಜೆಟಿಕ್ ಅಂತಾನೆ ಹೇಳ್ಬೋದು. 7 ಚಕ್ರ ಕ್ಲೆನ್ಸಿಂಗ್ ಮಾಡೋದ್ರ ಜೊತೆಗೆ ನಿಮ್ಗೆ ಹೀಲಿಂಗ್ ಪರ್ಪಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಾನು ವೇರ್ ಮಾಡಿದ್ದೀನಲ್ಲ ಇದು. ಓಕೆ, ಸೊ ಇದು ಬಂದ್ಬಿಟ್ಟು ರೋಸ್ ಕ್ವಾರ್ಟ್ಸ್ ಹಾರ್ಟ್ ಶೇಪ್ ಅಲ್ಲಿದೆ. ತುಂಬಾನೇ ಯೂನಿಕ್ ಆಗಿರುವಂತದ್ದು ಇದು. ತುಂಬಾ ಪೀಸಸ್ ನನಗೆ ಡಿಮ್ಯಾಂಡ್ ಅಲ್ಲಿ ಸೆಲ್ ಆಗ್ತಿದೆ. ಸೊ ಯಾರಿಗೆಲ್ಲ ಬೇಕು, ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ಅಂಡ್ ಇದು ಕೂಡ 7 ಚಕ್ರಾನೇ ಅಂಡ್ ವಿತ್ ಮನಿ ಮ್ಯಾಗ್ನೆಟ್ ಇದು. ಓಕೆ, ಸೊ ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನನಗೆ ತಿಳಿಸಿದ್ರೆ, ಅಥವಾ ನಿಮ್ಗೆ ಏನ್ ಸಮಸ್ಯೆಯಲ್ಲಿ ಇದ್ದೀರಾ ಅನ್ನೋದನ್ನು ತಿಳಿಸಿದ್ರೆ, ನಾನೇ ಕೂಡ ಪರ್ಸನಲ್ ಆಗಿ ನಿಮ್ಗೆ ಇಂಥದ್ದನ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಕೂಡ ಮಾಡ್ತೀನಿ. ಅಂಡ್ ಅಮಿತಿಸ್ಟ್ ಕೂಡ ಸಿಗುತ್ತೆ. ಎಲ್ಲಾ ತರದ ಸ್ಟೋನ್ಸು ಸಿಗುತ್ತೆ. ಇದು ಲ್ಯಾಪಿಸ್ ಲಜುಲಿ. ಸೊ ಯಾರಿಗೆಲ್ಲ ಕಾನ್ಸಂಟ್ರೇಷನ್ ಹೆಚ್ಚಾಗಬೇಕು, ಕೆರಿಯರ್ ಅಲ್ಲಿ ತುಂಬಾ ಮೂವ್ ಆಗಬೇಕು, ಫೋಕಸ್ ಮಾಡಬೇಕು ಅಂತವ್ರಿಗೆ ಯೂಸ್ ಆಗುತ್ತೆ. ಓಕೆ, ಅಂಡ್ ಸ್ಟಡಿ ರಿಲೇಟೆಡ್ ಯಾರಿಗೆ ಫೋಕಸ್ ಜಾಸ್ತಿ ಆಗಬೇಕು, ಮತ್ತೆ ಓದಿದೆಲ್ಲ ತುಂಬಾ ಚೆನ್ನಾಗಿ ಮೆಮೊರೈಸ್ ಆಗಬೇಕು, ಆ ಥರ ಎಲ್ಲ ಯಾರಿಗೆಲ್ಲ ಇದೆ ಅಂಥವ್ರಿಗೆ ಕಸ್ಟಮೈಸ್ ಮಾಡಿರುವಂತಹ ಬ್ರಾಸ್ಲೈಟ್ಸ್ ಕೂಡ ಸಿಗುತ್ತೆ. ಸೊ ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನನಗೆ ತಿಳಿಸಿದ್ರೆ ನಾನು ಅಕಾರ್ಡಿಂಗ್ಲಿ ನಿಮಗೆ ಸಜೆಷನ್ನ ಮಾಡ್ತೀನಿ. ಎಲ್ಲಾ ತರಾನು ಸಿಗುತ್ತೆ. ಈವನ್ ಹಾರ ಕೂಡ ಸಿಗುತ್ತೆ. ಸೊ ಕೈಗೆ ಬ್ರಾಸ್ಲೆಟ್ ಹಾಕಕ್ ಇಷ್ಟ ಇಲ್ಲ, ನಾನು ಹಾರದ ತರ ವೇರ್ ಮಾಡ್ತೀನಿ ಅಂದ್ರೆ ಹಾರನೂ ಸಿಗುತ್ತೆ. ಬಟ್ ಬ್ರಾಸ್ಲೆಟ್ ಗಿಂತನೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕಂದ್ರೆ ಅದರಲ್ಲಿ 108 ಬೀಟ್ಸ್ ಇರುತ್ತೆ. ಸೊ ಹಾಗಾಗಿ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ. ಸೊ ಅಫೋರ್ಡೆಬಲ್ ಇದ್ದೀರಾ ಅಂತಂದ್ರೆ ಯು ಕ್ಯಾನ್ ಟೇಕ್. ಓಕೆ, ಸೊ ನಿಮ್ಮ ಎನರ್ಜೀಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾರನ್ನ ನೆನ್ಸ್ಕೊಂಡು ಈ ವಿಡಿಯೋನ ನೋಡ್ತೀರಾ, ಓಕೆ, ಅಥವಾ ಯಾರನ್ನ ನೆನ್ಸ್ಕೊಂತಿರೋ ಟೈಮಲ್ಲಿ ನಿಮಗೆ ವಿಡಿಯೋ ಸಿಗ್ತಿದೆ ಅಂದ್ರೆ ನಿಮ್ಮ ಎನರ್ಜಿ ಡೆಫಿನೆಟ್ ಆಗಿ ಕನೆಕ್ಟ್ ಆಗ್ತದೆ. ವಾವ್, ಸಿ ಏಸ್ ಆಫ್ ಕಪ್ಸ್. ಥ್ಯಾಂಕ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನ ಮಾತ್ರ ತಗೊಳ್ಳಿ. ಸೊ ನಿಮಗೆ ಪರ್ಸನಲ್ ರೀಡಿಂಗು, ಪರ್ಸನಲ್ ಎನರ್ಜೀಸ್ ಚೆಕ್ ಇನ್ ಮಾಡಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಅನ್ನ ಮಾಡಿದ್ರೆ ನಾನು ರೆಸ್ಪಾಂಡ್ ಅನ್ನ ಮಾಡ್ತೀನಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಅಲ್ಲಿ ನಿಮಗೆ ಫಸ್ಟ್ ರೆಸ್ಪಾಂಡ್ ಮಾಡಿ, ಆಮೇಲೆ ಫರ್ದರ್ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಗೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪಾಸ್ಟ್ ಎನರ್ಜಿ ಬಂದಿದೆ, ಪ್ಲೀಸ್ ಪ್ರೆಸೆಂಟ್ ಎನರ್ಜಿ ತಿಳಿಸಿ. ಪ್ರೆಸೆಂಟ್ ಎನರ್ಜಿ, ಎಸ್, ಕರೆಂಟ್ ಫೀಲಿಂಗ್ಸ್. ವಾವ್, ಓಕೆ. ನೈಟ್ ಆಫ್ ಸೋಟ್ಸ್ ತುಂಬಾ ರಶ್ ಅಲ್ಲಿದ್ದಾರೆ. ಸೊ ತುಂಬಾ ಲವ್ವಿಂಗ್ ಎನರ್ಜಿ ಇದೆ ನಿಮ್ಮ ಮಧ್ಯ, ಹೌದಾ? ಸೊ ನಿಮ್ಮ ರಿಲೇಶನ್ಶಿಪ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ವಾಟ್ ವಿಲ್ ಬಿ ಅಪ್ಕಮಿಂಗ್ ಫ್ಯೂಚರ್? ನನ್ನ ಕಾರ್ಡ್ಸ್ ಅನ್ನ ಕಂಪ್ಲೀಟ್ ತಗೊಂಡ್ರ ಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಮೂಮೆಂಟ್ ಕಾಣಿಸ್ತಾ ಇದೆ. ಅಪ್ಕಮಿಂಗ್ ಫ್ಯೂಚರ್. ಓಕೆ, ವಾವ್, ದ ಸ್ಟಾರ್ ಕಾರ್ಡ್, ನೈಸ್. See, please, one more card. Why the 7 of Cups here? Please clarify the 7 of Cups. Radheshyam, please clarify why the 7 of Cups here. Clarify the energy. 7 of Cups, why is this here? Is here? Why this is here? Okay, just I'll take this card. King of Wands and the Hermit card. Okay, fine. Fine, no issues. And the bottom of the card. Yeah, 8 of Pentacles. The bottom of the card is 8 of Pentacles. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಏನು ಅಂತ ಅಂದ್ರೆ, ನಿಮ್ದು ಪಾಸ್ಟ್ ಎನರ್ಜಿ ಹೇಳ್ತೀನಿ. ನಿಮ್ಮ ರಿಲೇಶನ್ಶಿಪ್, ಓಕೆ, ಯಾರೆಲ್ಲ ಈಗ ಲವ್ವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ಕೆಲವರು ಮದ್ವೆನೂ ಆಗಿರ್ಬೋದು. ಸೊ ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀರಾ ಅವರಿಗೆ ಅನ್ವಯ ಆಗತ್ತೆ. ಓಕೆ, ಸೊ ಜನರಲಿ ಇಲ್ಲಿ ಮೆಜಾರಿಟಿ 80% ನಾನು ಹೇಳೋದು ಲವರ್ಸ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಇನ್ 20% ಆಲ್ರೆಡಿ ಮ್ಯಾರಿಡ್ ಆಗಿ ನೋಡ್ತಾ ಇದ್ರೆ ಅವರಿಗೂ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹಿಂದೆ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಹೇಗಿತ್ತಂದ್ರೆ, ಏಸ್ ಆಫ್ ಕಪ್ಸ್, ಇಟ್ಸ್ ಅ ವೆರಿ ಫ್ರೆಶ್ ನ್ಯೂ ಬಿಗಿನಿಂಗ್ ನ ನೀವು ಈ ಪರ್ಸನ್ ಜೊತೆ ನೀವು ಮಾಡಿದ್ರಿ. ತುಂಬಾನೇ ಲವ್ವಿಂಗು, ತುಂಬಾನೇ ಕೇರಿಂಗು, ತುಂಬಾನೇ ಪೀಸ್ಫುಲ್ ಆಗಿ ಹೋಗ್ತಿತ್ತು ಪಾಸ್ಟ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್, ಹೌದಾ? ಚೆಕ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಬೈ ದ ಯೂನಿವರ್ಸ್ ಅಂತಾನೆ ನೀವಿಬ್ರು ಫೀಲ್ ಮಾಡ್ತಾ ಇದ್ರಿ. ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ ಇತ್ತು ಅಂತ. ಒಂದು ನ್ಯೂ ರಿಲೇಶನ್ಶಿಪ್, ಒಂದು ಫ್ರೆಶ್ ಆಗಿರುವಂತಹ ಸ್ಟಾರ್ಟ್ ಅನ್ನ ನಿಮ್ಮಿಬ್ರು ಲೈಫ್ ಅಲ್ಲಿ ಕೊಟ್ಟಂತಹ ಒಂದು ರಿಲೇಶನ್ಶಿಪ್ ಇದು. ಓಕೆ, ಸೊ ಈಗ ಪ್ರೆಸೆಂಟ್ಲಿ ಏನಾಗ್ತದೆ ಅಂದ್ರೆ, ಸ್ವಲ್ಪ ಎಮೋಷನ್ಸ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಆಗ್ತದೆ. ಅಂದ್ರೆ ನಿಮ್ಮ ಎಮೋಷನ್ಸ್ ನ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ, ಅವ್ರ ಎಮೋಷನ್ಸ್ ನ ನೀವು ಅರ್ಥ ಮಾಡ್ಕೋತಾ ಇಲ್ಲ. ಅಂಡ್ ಸ್ವಲ್ಪ ಇಬ್ಬರಿಗೂ ಆ ವಿಷಯದ ಬಗ್ಗೆ ಬೇಜಾರಿದೆ.
ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಅಂತ ಇಬ್ಬರಿಗೂ ಅನಿಸ್ತಾ ಇದೆ. ಥಾಟ್ ಲೆವೆಲ್ ಅಲ್ಲಿ ನೀವಿಬ್ರು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಥಾಟ್ ಲೆವೆಲ್ ಅಲ್ಲಿ ಇಬ್ರು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಲೈಕ್ ಅಂದ್ರೆ ಇದು ಬಿಟ್ಕೊಡಕ್ಕೂ ಇಷ್ಟ ಇಲ್ಲ ನಿಮ್ಗೆ. ಬಟ್ ಹಂಗಂತ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಭಯ ಆ ರೀತಿ ಇದೆ. ಸೊ ನಿಮ್ಮ ಪರ್ಸನ್ನು ಮೆಂಟಲಿ ತುಂಬಾ ಒಂದು ಟ್ರಿಗ್ಗರ್ ಅಲ್ಲಿದ್ದಾರೆ. ಓವರ್ ಥಿಂಕಿಂಗ್‌ನ ಮಾಡ್ತಿದ್ದಾರೆ. ಸೊ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ತುಂಬಾ ಪ್ಯಾಷನೇಟ್ ಆಗಿದ್ದಾರೆ. ಅವ್ರ ವರ್ಕ್ ಮೇಲೆ ಈಗ ಜಾಸ್ತಿ ಅವ್ರು ಕಾನ್ಸಂಟ್ರೇಷನ್‌ನ ಮಾಡ್ತಿದ್ದಾರೆ. ತುಂಬಾ ಪ್ಯಾಷನೇಟ್ ಆಗಿ ಕೂಡ ಇದ್ದಾರೆ. ಆಂಡ್ ಸ್ವಲ್ಪ ಅಗ್ರೆಸಿವ್ ನೇಚರ್ ಇದೆ ಅವ್ರಿಗೆ. ಅಂದ್ರೆ ಇಮಿಡಿಯೇಟ್ ಡಿಸಿಷನ್ಸ್‌ನ ಮಾಡ್ತಾರೆ. ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಸಡನ್ಲಿ ಕೋಪ ಮಾಡ್ತಾರೆ. ಹೌದೋ ಅಲ್ಲೋ ಚೆಕ್ ಮಾಡ್ಕೊಳ್ಳಿ. ಓಕೆ. ಅಂಡ್ ಕೆಲವೊಂದನ್ನ ಯೋಚನೆನೇ ಮಾಡಲ್ಲ. ಸಡನ್ ಆಗಿ ನಿಮ್ಗೆ ಮಾತಾಡ್ತಾರೆ. ಅದು ನಿಮ್ಗೆ ಹರ್ಟ್ ಆಗ್ಬಿಡತ್ತೆ. ಸೊ ಆ ಒಂದು ನೇಚರಿಂದ ನೀವೇನ್ ಅನ್ಕೊಂತಾ ಇದೀರಾ ಅಂದ್ರೆ, ಈ ರಿಲೇಶನ್‌ಶಿಪ್ ಅಲ್ಲಿ ನಾನು ಮೂವ್ ಆಗ್ಲೋ ಬೇಡೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೀವಿದ್ದೀರಾ. ಎಷ್ಟು ಜನಕ್ಕೆ ಇದು ರಿಲೇಟ್ ಆಗ್ತದೆ? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಓಕೆ. ಸೊ ನಿಮ್ ಪರ್ಸನ್ ಪ್ರೆಸೆಂಟ್ಲಿ ಹೆಂಗೆ ಅಂತ ಅಂದ್ರೆ ಮೆಂಟಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಬೇಕು ಈಗ. ಸೊ ಅವರು ಮೆಂಟಲಿ ತುಂಬಾ ಡಿಸ್ಟರ್ಬ್ ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಇಮ್ಮೆಚುರಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್ ಹಿ ಈಸ್ ವೆರಿ ಗುಡ್ ಪರ್ಸನ್ ಅಂಡ್ ಅವರ ಕರಿಯರ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನೇಮ್ ಫೇಮ್ ಇರುವಂತ ಪರ್ಸನ್ ಆಗಿದ್ದಾರೆ. ಓಕೆ. ಸ್ವಲ್ಪ ಡಾಮಿನೆನ್ಸ್ ಕಾಣಿಸ್ತದೆ. ನಿಮ್ಮ ಪರ್ಸನ್ ಡಾಮಿನೇಷನ್ ಜಾಸ್ತಿ ಮಾಡ್ತಾರೆ, ಕೋಪ ಮಾಡ್ತಾರೆ. ಸೊ ಅವ್ರು ಹೇಳಿದ್ದೇ ನಡಿಬೇಕು ಅಂತಾರೆ. ಈಗೋಯಿಸ್ಟಿಕ್ ಇದ್ದಾರೆ. ಸೊ ಇದು ನನ್ಗೆ ಎನರ್ಜೀಸ್ ಅಲ್ಲಿ ಕಾಣಿಸ್ತಾ ಇದೆ. ಯಾರಿಗೆ ಇದು ಎನರ್ಜಿ ಕನೆಕ್ಟ್ ಆಗ್ತದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೌದು ಕನೆಕ್ಟ್ ಆಗ್ತಿದೆ ಅಂತ. ಸೊ ಅಂಡ್ ಕೆಲವೊಮ್ಮೆ ಸ್ವಲ್ಪ ಅಕ್ಕಪಕ್ಕದವ್ರು ಏನಾದ್ರು ಹೇಳಿದ್ರೆ ಸ್ವಲ್ಪ ಅದಕ್ಕೆ ಹೌದೇನೋ ಅನ್ನೋ ತರ, ಸಂಪೂರ್ಣವಾಗಲ್ಲ. ಬಟ್ ಸ್ವಲ್ಪ ಹೌದೇನೋ, ಅದ್ ನಿಜ ಏನೋ ಅನ್ನೋ ತರ ಒಂದು ಭ್ರಮಿಸ್ತಾರೆ ಅದನ್ನ. ಯಾರಾದ್ರೂ ಏನಾದ್ರು ಗಾಸಿಪ್ಸ್‌ನ ಹೇಳಿದ ತಕ್ಷಣ ಇರ್ಬಹುದೋ ಏನೋ ಅನ್ನೋದೊಂದು ಕುತ್ಕೋಬಿಡುತ್ತೆ ಅವ್ರ ಮೈಂಡಲ್ಲಿ. ಸೊ ಆ ರೀತಿ ಇದೆ. ಸೊ ಮೆಂಟಲ್ ಲೆವೆಲ್ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದೆ. ಸೆವೆನ್ ಆಫ್ ಕಪ್ಸ್ ಬಂದಿದೆ. ಪ್ರೆಸೆಂಟ್ಲಿ ಅವರು ಅವರ ಒಂದು ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್‌ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಸಮಯವನ್ನ ಕಮ್ಮಿ ಕೊಡ್ತಾ ಇದ್ದಾರೆ. ಅವ್ರಿಗೇನು ಅಂತಂದ್ರೆ ತುಂಬಾ ಗ್ರೋ ಆಗ್ಬೇಕು ಲೈಫಲ್ಲಿ, ಅವರ ಒಂದು ಕರಿಯರಲ್ಲಿ, ಅವರ ಒಂದು ಪ್ರೊಫೆಷನಲ್ಲಿ ತುಂಬಾ ಮುಂದೆ ಹೋಗ್ಬೇಕು ಅನ್ನೋ ಒಂದು ಆಸೆ ತುಂಬಾ ಇದೆ. ಅದ್ರ ಜೊತೆನಲ್ಲಿ ಮೆಂಟಲ್ ಲೆವೆಲಲ್ಲಿ ಅವರಿಗೆ ಕ್ಲಾರಿಟಿ ಇನ್ನೂ ಸಿಗ್ತಾ ಇಲ್ಲ ನಿಮ್ಮ ಬಗ್ಗೆ. ಓಕೆ. ಅವ್ರಿಗೇನಾಗ್ಬಿಟ್ಟಿದೆ ಅಂದ್ರೆ ಲಾಟ್ ಆಫ್ ಕನ್ಫ್ಯೂಷನ್ಸ್. ಏನ್ ಮಾಡೋಣ? ಅದಕ್ ಹೋಗೋಣ, ಇದಕ್ ಹೋಗೋಣ ಅಂದ್ರೆ ಸ್ವಲ್ಪ ಇಲ್ಲಿ ಗ್ರೀಡಿನೆಸ್ ಅಂತ ಹೇಳ್ತೀವಲ್ಲ ಅದು ಕಾಣಿಸ್ತಿದೆ. ಅಂದ್ರೆ ನಿಮ್ಗಿಂತ ಬೆಟರ್ ಆಪ್ಷನ್ ಸಿಗ್ಬೋದೇನೋ. ನೋಡಿ ಎನರ್ಜೀಸ್ ಏನ್ ಬಂದಿರುತ್ತೆ ಅದ್ ನಾನ್ ಹೇಳ್ತಾ ಇದೀನಿ. ನೀವು ತುಂಬಾ ಪರ್ಸನಲ್ ಆಗಿ ತಗೊಂಡು ಹರ್ಟ್ ಮಾಡ್ಕೊಂಡೆಲ್ಲ ಕುತ್ಕೋಬೇಡಿ. ಓಕೆ. ಇದು ಜನರಲೈಸ್ ಎನರ್ಜಿ. ಸೊ ಹಂಗೂ ನಿಮ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಅದೇ ಹುಡುಗ ಅಥವಾ ಅದೇ ಹುಡುಗಿನ ನಾನ್ ಮದ್ವೆ ಆಗ್ಲೇಬೇಕು ಅಂತ ಡಿಸಿಷನ್ ಮಾಡಿದ್ರೆ, ಪರ್ಸನಲ್ ಎನರ್ಜೀಸ್‌ನ ನೀವು ಚೆಕ್ ಮಾಡಿ. ಅವಾಗ ನಾನು ಕ್ಲಾರಿಟಿಯಾಗಿ ಹೇಳ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಅದೆಲ್ಲ ನಾನು ತಗೊಂಡು ತುಂಬಾ ನೀಟಾಗಿ ಎನರ್ಜಿನ ಚೆಕ್ ಮಾಡ್ಬೋದು. ಸೊ ಅಪಾರ್ಟ್ ಫ್ರಮ್ ದಿಸ್ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗ್ತಿರುತ್ತೆ. ಸೊ ಯಾರಿಗ್ ಕನೆಕ್ಟ್ ಆಗುತ್ತೋ ಅವ್ರಿಗೆ ಮಾತ್ರ ತಗೊಳ್ಳಿ. ಮತ್ತೆ ಎಲ್ಲಾ ಮೆಸೇಜು ಕೂಡ ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ಯಾರಿಗೆ ಯಾವ ಮೆಸೇಜ್ ಕನೆಕ್ಟ್ ಆಗುತ್ತೋ ಅದನ್ನ ಮಾತ್ರ ರಿಲೇಟ್ ಮಾಡ್ಕೊಳ್ಳಿ. ಇದನ್ನೊಂದು ಜನರಲ್ ಗೈಡೆನ್ಸ್ ತರ ತಗೊಳ್ಳಿ. ಅಂಡ್ ಇದು ಟೈಮ್‌ಲೆಸ್ ರೀಡಿಂಗ್ ಆಗಿರತ್ತೆ. ಈ ರೀಡಿಂಗ್ ನೀವು ಯಾವಾಗೇ ನೋಡಿದ್ರು ಕೂಡ ಆ ಟೈಮಲ್ಲಿ ನಿಮ್ಮ ಎನರ್ಜೀಸು ಈ ಎನರ್ಜೀಸ್‌ಗೆ ಕನೆಕ್ಟ್ ಆಗಿರತ್ತಷ್ಟೇ. ಸೊ ಅವ್ರ ಮುಂದೆ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಬೆಟರ್ ಆಪ್ಷನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಗಿಂತ ಏನಾದ್ರು ಬೆಟರ್ ಸಿಕ್ಕೇ ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೂ ಕೂಡ ಇದ್ದಾರೆ. ಸೊ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೈಂಡ್ ಅಂತ ನಾನು ಹೇಳ್ತೀನಿ ಇದನ್ನ. ಸೊ ದಿಸ್ ಇಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮಿ. ಬಟ್ ಸ್ಟಿಲ್ ಏನ್ ಮಾಡಕ್ಕಾಗಲ್ಲ. ದೇ ನೀಡ್ ಟು ರಿಯಲೈಸ್ ದಟ್ ಯು ಆರ್ ದ ಬೆಸ್ಟ್ ಆಪ್ಷನ್ ಅಂತ ರಿಯಲೈಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಮೋಸ ಮಾಡ್ಲೇಬೇಕು ಅನ್ನೋ ಇಂಟೆನ್ಷನ್ ಏನೂ ಇಲ್ಲ. ಬಟ್ ಹಂಗಂತ ನೀವೇ ಲಾಸ್ಟ್ ಪರ್ಸನ್ ನಿಮ್ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋ ಒಂದು ಥಾಟ್ ಅಲ್ಲೂ ಏನಿಲ್ಲ. ಬಟ್ ನ್ಯೂ ಮೂವ್‌ಮೆಂಟನ್ನ ಮಾಡಿದ್ರೆ, ಇಫ್ ಯು ವಾಂಟ್ ಟು ಟೇಕ್ ದ ಏನೋ ಹೇಳ್ತಾರೆ ಡ್ರೈವಿಂಗ್ ಸೀಟ್ ಆಫ್ ಯುವರ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಒಂದು ಲೈಫಿನ ಡ್ರೈವಿಂಗ್ ಸೀಟ್ ಮೇಲೆ ನೀವು ಕೂತ್ಕೊಂಡು ಡಿಸಿಷನ್ಸ್‌ನ ಮಾಡಿದ್ರೆ ಖಂಡಿತ ಇದರಲ್ಲಿ ಮೂವ್‌ಮೆಂಟ್ಸನ್ನ ನೋಡ್ಬೋದು. ಅಂದ್ರೆ ನೀವು ಕಂಡೀಷನ್ಡ್ ಆಗಿ ಮಾತಾಡ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಜೊತೆಗೆ ಐದರ್ ನೀವು ನನ್ನ ಜೊತೆಲಿ ಕೊನೆವರೆಗೂ ಕರೆಕ್ಟಾಗಿ ಇರ್ತೀರೋ ಅಥವಾ ಇರಲ್ವೋ. ಇರಲ್ಲ ಅಂದ್ರೆ ಈ ಕ್ಷಣದಿಂದಾನೇ ಡಿಸಿಷನ್‌ನ ಮಾಡಿ, ಇರ್ತೀರಾ ಅಂದ್ರೂ ಈ ಕ್ಷಣದಿಂದಾನೇ ಡಿಸಿಷನ್‌ನ ಮಾಡಿ ಅಂತ ಒಂದು ಓಪನ್ ಅಪ್ ಕಮ್ಯುನಿಕೇಷನ್‌ನ ಮಾಡ್ಬೇಕಾಗತ್ತೆ. ಸೊ 777 ಎನರ್ಜಿ ಇದೆ. ಸೊ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಸ್ಪಿರಿಚುವಲಿ ಇವಾಲ್ವ್ ಆಗ್ಬೇಕು ಇಬ್ರೂನು ಕೂಡ. ಎಸ್ಪೆಷಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಸ್ಪಿರಿಚುವಲಿ ತುಂಬಾನೇ ಇವಾಲ್ವ್ ಆಗ್ಬೇಕು. ಸೊ ಅದಕ್ಕಾಗಿ ಅವರಿಗೆ ಈ ಒಂದು ಟೆಸ್ಟ್ ನಡೀತಾ ಇದೆ. ಓಕೆ. ದಿಸ್ ಇಸ್ ಜಸ್ಟ್ ಲೈಕ್ ಅ ಟೆಸ್ಟ್. ಯೂನಿವರ್ಸ್ ಇಂದ ಒಂದು ಟೆಸ್ಟ್ ಇದು.
ಸೊ ಅವರು ಒಂದೇನಂದ್ರೆ, ಈಗ ಮನುಷ್ಯನ ಆಸೆಗಳಿಗೆ ಮಿತಿನೇ ಇಲ್ಲ, ಹಿಡಿತನೂ ಇಲ್ಲ ಅಲ್ವಾ? ಆಸೆ ಅನ್ನೋದು ನಾವೆಷ್ಟು ಮಾಡ್ಕೋತೀವೋ ಅಷ್ಟು ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆಲ್ಲ ಒಂದು ಬೌಂಡರೀಸ್‌ನ ನಾವೇ ಹಾಕೋಬೇಕು. ಅದಕ್ಕೆಲ್ಲ ಒಂದು ಕಡಿವಾಣ ಅಂತ ನಾವು ಹಾಕ್ಬೇಕು. ಹೌದು, ಇಷ್ಟೆಲ್ಲ ಆಸೆ ಇದ್ರೂನು ಕೆಲವೊಂದು ಧರ್ಮ, ಕರ್ಮ, ನ್ಯಾಯ, ನೀತಿ ಇದರ ಮೇಲೆ ನಾವು ನಡಿಬೇಕಾಗತ್ತೆ. ಸೊ ಆ ರೀತಿ ಒಂದು ಭಾವನೆ, ಆ ರೀತಿ ಒಂದು ಧರ್ಮಯುಕ್ತವಾಗಿ ಡಿಸಿಷನ್ಸ್‌ನ ಮಾಡಿದಾಗ, ನ್ಯಾಯಯುತವಾಗಿ ಡಿಸಿಷನ್ಸ್‌ನ ಮಾಡಿದಾಗ, ಯಾರನ್ನ ನಾವು ಪ್ರೀತಿಸಿ, ಯಾರಿಗೆ ನಾವು ಭಾಷೆ ಕೊಟ್ಟಿರ್ತೀವಿ, ಯಾರಿಗೆ ನಾವು ಒಂದು ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟು, ಇಲ್ಲ ನಾನು ನಿನ್ ಜೊತೆ ಇರ್ತೀನಿ ಕೊನೆವರೆಗೂ, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಿಮ್ಗೆ ನಾನು ಸಾಥ್ ಕೊಡ್ತೀನಿ. ಒಂದು ಎಕ್ಸಾಂಪಲ್ ಬಿಸ್ನೆಸ್ ವಿಷಯನೇ ಆಗಿರ್ಬೋದು. ಆಯ್ತಪ್ಪ, ಕತ್ತು ಲಾಭನಾರು ಆಗ್ಲಿ, ನಷ್ಟನಾರು ಆಗ್ಲಿ, ಈ ಬಿಸ್ನೆಸ್ಸಲ್ಲಿ ನಾನು ನಿನ್ ಜೊತೆ ನಿಲ್ತೀನಿ, ನಾನು ನಿನ್ ಜೊತೆ ಪಾರ್ಟ್ನರ್ ಆಗಿರ್ತೀನಿ ಅಂತ ಒಂದು ಸಲ ನೀವು ಮಾತು ಕೊಟ್ರಿ ಅಂದ್ರೆ ಅದು ನಿಮ್ಮ ಧರ್ಮ. ನೀವಾಗ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್. ಸೊ ಅದು ನಿಮ್ಮ ಮಾತಿಗೆ ನೀವು ನಿಲ್ಲಬೇಕಾಗಿದ್ದು ನಿಮ್ಮ ಧರ್ಮ ಅಲ್ವಾ? ಈಗ ಪಾಂಡವರು ಹೇಗೆ ಅವ್ರ ಮಾತಿಗೆ ನಿಂತು ಹೆಂಡತಿಯನ್ನೇ ದ್ರೌಪದಿಯನ್ನೇ ಪಣಕ್ಕಿಟ್ರೋ, ಆ ತರ ಮಾತಿಗೆ ನಿಲ್ಲಬೇಕಾದ್ದು ನಮ್ಮ ಧರ್ಮ ಆಗಿರತ್ತೆ. ಸೊ ಹಾಗಾಗಿ ಮಾತು ಕೊಡೋಕ್ ಮುಂಚೆ ಯೋಚನೆ ಮಾಡ್ಬೇಕು. ಕೊಟ್ಟ ಅದ್ರ ಮೇಲೆ ನೀವು ನಿಂತಿಲ್ಲ ಅಂದ್ರೆ ನೀವು ಧರ್ಮ ಭ್ರಷ್ಟರಾಗ್ತೀರಾ. ಸೊ ಅದು ಕರ್ಮ ನಿಮಗೆ ಬಿಡೋದಿಲ್ಲ. ಅದು ಯಾವತ್ತಿದ್ರೂ ಬೆನ್ನತ್ತತ್ತೆ. ಸೊ ಆ ರೀತಿ ನಿಮ್ಮ ಪರ್ಸನ್ನಿನ, ನಿಮ್ಮ ಪಾರ್ಟ್ನರ್‌ನ ಎನರ್ಜಿ ಆಗಿದೆ. ಸೊ ಅವರಿಗೆ ಕನ್ಫ್ಯೂಷನ್ ಮೈಂಡ್. ಸೊ ಏನ್ ಮಾಡ್ಲಿ? ಇದ್ರಲ್ಲೇ ಮೂವ್ ಆಗ್ಲೋ? ಅಥವಾ ಹೊಸದೇನಾದ್ರು ಇನ್ನೂ ಏನಾರು ಬೆಟರ್ ಆಪ್ಷನ್ಸು ಕಾಣಿಸ್ತಾ ಇದೆ. ಅದನ್ನು ಅದ್ರ ಜೊತೆಗೆ ಹೋಗ್ಲೋ ಅಂತ ಅವ್ರು ಅನ್ಕೋತಿದ್ದಾರೆ. ಬಟ್ ಆ ಬೆಟರ್ ಆಪ್ಷನ್ ಅಂತ ಈಗ ಅವ್ರಿಗೆ ಕಾಣಿಸ್ತಿರೋದು ಆಕ್ಚುಲಿ ಬೆಟರ್ ಆಪ್ಷನ್ ಅಲ್ಲ ಅದು. ಬಟ್ ದೇ ಆರ್ ಇನ್ ದ ಇಲ್ಯೂಷನ್ ಅಥವಾ ಡೆಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ನಿಮ್ಮ ಜೀವನದ ಒಂದು ಏನ್ ಹೇಳ್ದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ನೀವು ಎಲ್ಲಿಗೆ ನೀವು ಹೋಗ್ಬೇಕನ್ನೋದನ್ನ ನೀವು ಡಿಸೈಡ್ ಮಾಡಿ ನಿಮ್ಮ ಡ್ರೈವಿಂಗ್ ಸೀಟಲ್ಲಿ ನೀವು ಕೂತ್ಕೊಂಡು ಡ್ರೈವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಿಮಗೆ ರೋಡ್ ಕರೆಕ್ಟಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರಾಪರ್ ಡಿಸಿಷನ್‌ನ ಮಾಡಿ ನಿಮ್ಮ ಬಸ್ಸಲ್ಲಿ ಯಾರನ್ನ ನೀವು ಕೂರಿಸ್ಕೋಬೇಕು, ಯಾರನ್ನ ಗೆಟ್ ಡೌನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಅಂತಂದ್ರೆ, ಅವರಿಗೆ ನೀವು ಟಿಕೆಟ್ ಇಲ್ಲ ನಮ್ಮ ಬಸ್ಸಲ್ಲಿ, ದಯವಿಟ್ಟು ನೀವು ಕೆಳಗಡೆ ಇಳೀರಿ ಅಂತ ಹೇಳಿಸ್ಬಿಟ್ಟು, ನಿಮ್ಗೆ ಯಾರು ಬೇಕೋ ಅವ್ರನ್ನ ಮಾತ್ರ ನಿಮ್ಮ ಬಸ್ಸಲ್ಲಿ ಕೂರಿಸ್ಕೊಂಡು ನೀವು ಜೀವನದಲ್ಲಿ ಮುಂದೆ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ ಡಸಂಟ್ ಮೀನ್ ದಟ್ ಬ್ರೇಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಒಂದು ಹೆಲ್ತಿ ಬೌಂಡರೀಸ್ ಹಾಕೊಳ್ಳಿ ಆ್ಯಂಡ್ ಓಪನ್ ಕಮ್ಯುನಿಕೇಷನ್‌ನ ಮಾಡಿ. ಸೊ ಅದಕ್ಕೆಲ್ಲ ಕಂಫರ್ಟಬಲ್ ಆಗಿ ಅವರು ನಿಮ್ಮ ಜೊತೆ ಮೂವ್ ಆದ್ರು ಅಂತಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅದು ಒಂದು ಹೆಲ್ತಿ ರಿಲೇಶನ್‌ಶಿಪ್ಪಿನ ಸಂಕೇತ. ಸೊ ಆಗ ನೀವು ಆ ವ್ಯಕ್ತಿ ಜೊತೆ ಆರಾಮಾಗಿ ಮೂವ್ ಆಗ್ಬೋದು ನೆಕ್ಸ್ಟ್ ಸ್ಟೆಪ್‌ಗೆ. ಸೊ ಸದ್ಯ ಏನು ಅಂತಂದ್ರೆ ಅಪ್‌ಕಮಿಂಗ್ ಫ್ಯೂಚರ್ ಏನು ಅಂತಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇದೆ. ಓಕೆ. ಸೊ ಈವನ್ ಯು ಕ್ಯಾನ್ ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಮ್ಯಾರಿಡ್, ಇಬ್ರು ಎನರ್ಜೀಸು ಕೂಡ ನಾವು ಮದುವೆ ಆಗ್ಬೇಕು ಅನ್ನೋ ಡಿಸಿಷನ್ ಇತ್ತು ಅಂದ್ರೆ ಖಂಡಿತ ನಿಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇವತ್ತು ನಿಮಗೆ ಸಪೋರ್ಟ್ ಕಾಣ್ದೇನೆ ಇರ್ಬೋದು. ಬಟ್ ಇನ್ ಫ್ಯೂಚರ್ ಅಲ್ಲಿ ಸಪೋರ್ಟ್ ಕಾಣುತ್ತೆ. ಅವ್ರ ಕಡೆಯಿಂದನೂ ಕೂಡ ನಿಮ್ಗೆ ಗುಡ್ ನ್ಯೂಸ್ ಕೂಡ ಸಿಗತ್ತೆ. ಆ್ಯಂಡ್ ಕೆರಿಯರಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ಇಬ್ಬರಿಗೂ ಕಾಣಿಸುತ್ತೆ. ನಿಮ್ಮ ರಿಲೇಶನ್‌ಶಿಪ್ ಅನ್ನ ನೀವು ಯಾವಾಗ ಕರೆಕ್ಷನ್ ಮಾಡ್ಕೋತೀರಾ, ಸೊ ನಿಮ್ಮ ಕ ಒಂದು ಲೈಫಲ್ಲಿ, ಕರಿಯರಲ್ಲಿ ಏನಾದ್ರೂ ಅಪ್ಸ್ ಆಂಡ್ ಡೌನ್ಸ್ ನಡೀತಾ ಇದ್ರೆ ಅದು ಕೂಡ ಕರೆಕ್ಷನ್ ಆಗೋದು ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಹತ್ರ ಇರುವಂಥ ಒಂದು ಮೆಚ್ಯೂರಿಟಿ ಲೆವೆಲ್ ಏನಿದೆ ಅದನ್ನ ಸ್ವಲ್ಪ ಯೂಸ್ ಮಾಡಿ. ಓಕೆ. ಯೂನಿವರ್ಸ್ ನಿಮಗೆ ಕೊಟ್ಟಿರುವಂಥ ಬುದ್ಧಿವಂತಿಕೆನ, ಇಂಟೆಲಿಜೆನ್ಸ್‌ನ ಯೂಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಲಾಜಿಕ್ ಮೈಂಡ್ ಮತ್ತೆ ಎಮೋಷನಲ್ ಮೈಂಡನ್ನ ನೀವು ಬ್ಯಾಲೆನ್ಸ್ ಮಾಡಿ ಅಂತ ಮೇನ್ ಅಂದ್ರೆ ಮೇನ್ ಇದು. ಆಯ್ತಾ? ನಿಮ್ಗೆ ಲಾಜಿಕ್ ಮೈಂಡ್ ಮತ್ತೆ ಎಮೋಷನಲ್ ಮೈಂಡು, ಇಂಟ್ಯೂಟಿವ್ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಿರುತ್ತೆ, ಇದ್ರ ಮೇಲೆ ನೀವು ಸ್ವಲ್ಪ ಫೋಕಸನ್ನ ಮಾಡ್ಬೇಕಾಗತ್ತೆ. ಯೂನಿವರ್ಸ್ ಇಂದ ಕೆಲವೊಂದು ಸಿಗ್ನಲ್ಸ್ ಕೂಡ ನಿಮ್ಗೆ ಸಿಗ್ತಾ ಇರತ್ತೆ. ಸೊ ಅದ್ರ ಮೇಲೂ ಕೂಡ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಆ್ಯಂಡ್ ಇಂಟ್ರಾಸ್ಪೆಕ್ಷನ್‌ನ ಮಾಡಿ. ನಿಮ್ಮ ಒಳಗೆ ನೀವು ಹೊಕ್ಕಿ ನಿಮ್ಮ ಒಂದು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಿ. ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ನಿಮ್ಗೆ ಏನಂತ, ಲೈಕ್ ನಿಮ್ಮ ಒಂದು ಲೈಫಿನ ಡ್ರೈವಿಂಗ್ ಸೀಟಲ್ಲಿ ನೀವು ಕೂತ್ಕೊಳ್ಳಿ ಅಂತ. ಸೊ ಅದೇ ತರ. ಸೊ ನಿಮ್ಗೆ ಏನ್ ಬೇಕು, ಏನ್ ಬೇಡ, ಆಕ್ಚುಲಿ ನೀವು ತಗೋತಿರೋ ಡಿಸಿಷನ್ ಎಷ್ಟು ರೈಟ್ ಇದೆ, ರಾಂಗ್ ಇದೆ ಅನ್ನೋದು ಫಸ್ಟ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಆ್ಯಂಡ್ ಇಲ್ಲಿವರೆಗೂ ಯಾವಾಗ್ಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಯಾವಾಗ್ಲೂ ಬೇರೆಯವರನ್ನ ಖುಷಿಯಾಗಿಡೋದನ್ನ ಮಾಡ್ತಿದ್ದೀರಲ್ವಾ, ಸ್ವಲ್ಪ ಅದನ್ನ ಪಾಸ್ ಕೊಡಿ. ಓಕೆ. ಎಸ್, ಹೌದು, ಬೇರೆಯವ್ರಿಗೆ ನಾವು ಖುಷಿಯಾಗಿ ಇಟ್ಕೋಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಬಿಫೋರ್ ದ್ಯಾಟ್ ಯು ಆರ್ ಮ್ಯಾಟರ್ ಟು ಯು ಓನ್ಲಿ. ಓಕೆ. ಸೊ ನೀನು ನಿನಗೆ ತುಂಬಾ ಇಂಪಾರ್ಟೆಂಟ್ ಇರ್ತೀಯಾ. ಸೊ ನಿನ್ನನ್ನ ನೀನು ತುಂಬಾನೇ ಮಗು ತರ ಕೇರ್ ಮಾಡ್ಬೇಕಂದ್ರೂ ತಪ್ಪಾಗತ್ತೆ. ಸೊ ನಮ್ಮನ್ನ ನಾವು ಯಾವಾಗ್ಲೂ ಮಕ್ಳ ತರ ಕೇರ್ ಮಾಡ್ಕೋಬೇಕು. ಸೊ ನಿನ್ನನ್ನ ನೀನ್ ಮಗು ತರ ಕೇರ್ ಮಾಡು ಇನ್ ಎವ್ರಿ ಆಸ್ಪೆಕ್ಟ್ಸ್.
ಸೊ ಬೇರೆಯವ್ರಿಗೆ ಹೇಗೆ ನೀನು ಬೇಜಾರಾಗಬಾರ್ದು ಅಂತ ಯೋಚನೆ ಮಾಡ್ತೀಯೋ ಫಸ್ಟ್ ನಿನ್ನನ್ನು ನೀನು ಖುಷಿಯಾಗಿ ಇಟ್ಕೋ. ನಿನಗೇನು ಬೇಕು, ನಿನಗೇನು ಬೇಡ, ನೀನೇನು ಸರಿ ಮಾಡ್ತಿದ್ಯಾ, ನೀನೇನು ತಪ್ಪು ಮಾಡ್ತಿದ್ಯಾ ಲೈಫಲ್ಲಿ ಆ್ಯಂಡ್ ಯಾವ ಡಿಸಿಷನ್ಸ್‌ನ ಯಾವ ಬೇಸಿಸ್ ಮೇಲೆ ಮಾಡ್ತಿದ್ಯಾ? ಎಮೋಷನಲಿ ಮಾಡ್ತಿದ್ಯಾ? ಬರೀ ಲಾಜಿಕಲಿ ಮಾಡ್ತಿದ್ಯಾ? ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾಡ್ತಿದ್ಯಾ? ಸ್ಪಿರಿಚುವಲಿ ಇವಾಲ್ವ್ ಆಗ್ತಿದ್ಯಾ? ಥಿಂಗ್ಸನ್ನ ನೀನು ಸ್ಪಿರಿಚುವಲಿ ಅರ್ಥ ಮಾಡ್ಕೋತಿದ್ಯಾ? ಮೆಚುರಿಟಿನ ನೀನು ಇಂಪ್ರೂವ್ ಮಾಡ್ಕೋತಿದ್ಯಾ? ನಿನ್ನ ಆತ್ಮಕ್ಕೆ ನೀನೇನು ಕೊಡ್ತಾ ಇದೀಯಾ? ಸೋ ಮೆನಿ ಥಿಂಗ್ಸ್ ಮ್ಯಾಟರ್ಸ್ ಓಕೆ. ಸೊ ಅದನ್ನ ನೀವು ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಲೈಫಲ್ಲಿ ಖಂಡಿತವಾಗ್ಲೂ ಒಂದು ಗೋಲ್ಡನ್ ಆಪರ್ಚುನಿಟಿ ಬಂದೇ ಬರುತ್ತೆ. ನಿಮ್ಮ ಲೈಫು ತುಂಬಾ ಸುಂದರವಾಗಿ ಮುಂದೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನಥಿಂಗ್ ಟು ವರಿ. ನೆಗೆಟಿವ್ಸ್ ಏನೂ ಇಲ್ಲ. ಅದೇ ಏನಂದ್ರೆ ಸ್ವಲ್ಪ ಕುತ್ಕೊಂಡು ಓಪನ್ ಕಮ್ಯುನಿಕೇಶನ್ ಮಾಡಿ ಮಾತಾಡ್ಬೇಕಷ್ಟೇ ಒಬ್ರಿಗೊಬ್ರು. ಇಬ್ರಲ್ಲೂ ಏನು ಅಂದ್ರೆ ಮೆಂಟಲ್ ಕ್ಲಾರಿಟಿ ಸ್ವಲ್ಪ ಬೇಕು. ಕಮ್ಯುನಿಕೇಶನ್ ಬೇಕು ಇಲ್ಲಿ ಮೇನ್ ಆಗಿ. ಅಂಡ್ ಯಾವುದೇ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೂ ತುಂಬಾ ರಶ್ ಆಗಿ ಹೋಗಬೇಡಿ. ಲೈಕ್ ಸ್ಲೋ ಫೇಸಲ್ಲಿ ಓಕೆ. ಅವ್ರಿಗೆ ಹೇಳೋದನ್ನೆಲ್ಲ ಹೇಳಿ. ಅವ್ರಿಗೆ ಹೇಳೋದಕ್ಕೆ ಬಿಡಿ. ನಿಧಾನವಾಗಿ ಕೇಳಿಸ್ಕೊಳ್ಳಿ. ಸಮಾಧಾನವಾಗಿ ಒಂದೊಂದೇ ಪಾಯಿಂಟನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಒಂದೊಂದೇ ಪಾಯಿಂಟಿಗೆ ಅವರಿಗೆ ಸಮಾಧಾನವಾಗಿ ಈ ಥರ ಅಲ್ಲ, ಈ ಥರ ಇದು ಹಿಂಗಿತ್ತು. ಈ ರೀತಿ ನೀವು ಮಿಸ್‌ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅವರಿಗೆ ಸ್ವಲ್ಪ ಬಿಡಿಸ್ಬಿಟ್ಟು ಹೇಳಿ ಅಷ್ಟೇ. ಓಕೆ. ಸೊ ನಿಮ್ಮ ಪರ್ಸನ್‌ಗೆ ಬೇಕಾಗಿರೋದು ಒಂದು ಮೆಂಟಲ್ ಕ್ಲಾರಿಟಿ, ಇನ್ನೊಂದು ಮೆಚುರಿಟಿ, ಇನ್ನೊಂದು ಧರ್ಮಯುಕ್ತವಾಗಿ ನಡ್ಕೊಳ್ಳೋದು ಇಷ್ಟೇ. ಇಷ್ಟೇ ಬೇಕಾಗಿರೋದು. ಸೊ ನೋಡೋಣ ಏಂಜಲ್ಸ್ ಇಂದ ಏನಿದೆ ಅಂತ. ಏಂಜಲ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಮಾಡ್ತಾರೆ ಅಂತ. ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವಿವರ್ಸ್. ಅವರ ಲವ್ ಲೈಫ್ ಬಗ್ಗೆ ಏನ್ ಹೇಳ್ತೀರಾ ಗೈಡ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಏಂಜಲ್ಸ್. ಬೈ ದ ಗ್ರೇಸ್ ಆಫ್ ರಾಧಮ್ಮ ಆ್ಯಂಡ್ ಶ್ರೀ ಕೃಷ್ಣ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, 2 ಕಾರ್ಡ್ ಬಂದಿದೆ. ವಾವ್, ಯು ಆರ್ ರೆಡಿ. ಓಕೆ, ನೋ ಅಂತ ಹೇಳ್ತಿದ್ದಾರೆ. ಯಾರೋ ಎಸ್ ಆರ್ ನೋ ಕ್ವಶನ್ ಮೈಂಡಲ್ಲಿ ಇಟ್ಕೊಂಡಿದ್ರಾ? ದ ಬಾಟಮ್ ಆಫ್ ದ ಡೆಕ್ ಇಸ್ ಆಸ್ಕ್ ಯುವರ್ ಏಂಜಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಯು ಆರ್ ರೆಡಿ. ಸೊ ನೀವು ಯಾವಾಗ ಇದಕ್ಕೆಲ್ಲ ರೆಡಿ ಆಗ್ತೀರಾ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ, ಈಗ ಲವ್ ಮಾಡ್ತಿದ್ದೀರಾ, ಸೊ ನೆಕ್ಸ್ಟ್ ಸ್ಟೆಪ್ ಮ್ಯಾರೇಜ್ ಆಗಬೇಕು ಅಂತ ರೆಡಿ ಆಗ್ತೀರಾ. ಮೆಂಟಲಿ ನೀವು ರೆಡಿ ಆದರೆ ಮಾತ್ರ ಅವ್ರು ಹೇಳ್ತಿದ್ದಾರೆ ಎಸ್ 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 ಎಸ್. ಸಿ, ಮೆಂಟಲಿ ನೀವು ಫಸ್ಟ್ ರೆಡಿ ಆಗಿ ಆವಾಗ ನೀವೇನು ಅನ್ಕೊಂಡಿದ್ರೆ ಅದನ್ನ ರೀಚ್ ಆಗ್ತೀರಾ. ಗೆಟ್ ಮೋರ್ ಇನ್ಫಾರ್ಮೇಶನ್. ಸೊ ನಿಮಗೆ ಇನ್ನೂ ಅರ್ಧ ಬರ್ಧ ಇನ್ಫಾರ್ಮೇಶನ್ ನೀವು ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ. ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಡಿಸಿಷನ್ಸ್ ನ ತಗೋತಾ ಇದ್ದೀರಾ. ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಡಿಸಿಷನ್ಸ್ ನ ಮಾಡಬೇಡಿ. ಅಂದ್ರೆ ಈ ಪರ್ಸನ್ ಇರ್ಲಿ ಅಥವಾ ಹೋಗ್ಲಿ ಏನಾದ್ರೂ ಪಟ ಅಂತ ಡಿಸೈಡ್ ಮಾಡಬೇಡಿ. ಟೇಕ್ ಯೋರ್ ಟೈಮ್ ಅಂಡ್ ಗೆಟ್ ಮೋರ್ ಇನ್ಫಾರ್ಮೇಶನ್. ಜಾಸ್ತಿ ಇನ್ಫಾರ್ಮೇಶನ್ ಫಸ್ಟ್ ಕಲೆಕ್ಷನ್ ಮಾಡ್ಕೊಳ್ಳಿ. ಸತ್ಯ ಅಸತ್ಯತೆಗಳ ಬಗ್ಗೆ ತಿಳ್ಕೊಳ್ಳಿ. ಆಸ್ಕ್ ಯುವರ್ ಏಂಜಲ್ಸ್. ನಿಮಗೆ ಹೆಲ್ಪಿಗೋಸ್ಕರ ನಿಮ್ಮ ಏಂಜಲ್ಸ್ ಯಾವಾಗಲೂ ನಿಮ್ಮ ಸುತ್ತ ಖಂಡಿತವಾಗ್ಲೂ ಇರ್ತಾರೆ. ಓಕೆ. ಸೊ ಅವರಿಗೆ ಕೇಳಿ. ಈಗ ಯಾವಾಗಲೂ ನೋಡಿ, ಎಕ್ಸಾಂಪಲ್ ಹೇಳೋದಾದ್ರೆ ಈ ಮಿನಿಸ್ಟ್ರುಗಳು, ಒಬ್ಬೊಬ್ರು ಮಿನಿಸ್ಟ್ರು ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ರು ಸಹಾಯಕರು ಅಂತ ಇರ್ತಾರೆ. ಹೌದಾ? ಸೊ ಅವ್ರು ಯಾಕಿರ್ತಾರೆ? ನಮ್ಮನ್ನ ಗೈಡ್ ಮಾಡ್ಲಿಕ್ಕೆ ಅಂತ ಇರ್ತಾರೆ. ಈಗ ಎಲ್ಲಾ ಟೈಮಲ್ಲೂ ನಮಗೆ ಮಿನಿಸ್ಟ್ರುಗಳು ಸಿಗಲ್ಲ. ಅವ್ರು ಬಿಸಿ ಇರ್ತಾರೆ. ಅದೇ ತರ ದೇವ್ರು ಎಲ್ಲಾ ಟೈಮಲ್ಲೂ ನಮಗೆ ಸಿಗಲ್ಲ. ಅಂದ್ರೆ ಆ ಎನರ್ಜಿ ಎಲ್ಲಾ ಟೈಮಲ್ಲೂ ನಾವು ಕನೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ದೇವ್ರುಗಳು ಏಂಜಲ್ಸ್ ಅನ್ನ ಬಿಟ್ಟಿರ್ತಾರೆ. ಸೊ ಯಾಕೆಂದ್ರೆ ನಮಗೆ ಪ್ರತಿ ಕ್ಷಣಾನು ಗೈಡ್ ಮಾಡ್ಲಿ, ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ಲಿ, ಗೈಡ್ ಮಾಡ್ಲಿ ಅನ್ನೋ ರೀಸನ್ಗೆ. ಸೊ ನೀವು ಅದನ್ನ ಬಿಲೀವ್ ಮಾಡಿದ್ರೆ ಮಾತ್ರ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನಿಮಗೆ ಬಿಲೀವ್ ಇಲ್ಲ ಅಂದ್ರೆ ಇಟ್ಸ್ ಓಕೆ. ಅವ್ರು ನಿಮ್ಮ ಪಾಡಿಗೆ ನಿಮ್ಮನ್ನ ಬಿಟ್ಬಿಡ್ತಾರೆ. ಲೈಫಲ್ಲಿ ನೀವು ಹೆಂಗಾದ್ರೂ ಇರಿ, ನಮಗೆ ಸಂಬಂಧ ಇಲ್ಲ ಅಂತಾರೆ. ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನೇ ಆಗ್ಲಿ. ಈಗ ಅಪ್ಪ ಅಮ್ಮನ್ ನಮ್ಮನ್ನ ಕೇರ್ ಮಾಡ್ತಿದ್ರೆ, ಎಲ್ಲಿದ್ಯಾ ಮಗ, ಇಷ್ಟೊತ್ತಿಗೆ ಬರ್ತೀಯಾ, ಅಷ್ಟೊತ್ತಿಗೆ ಬರ್ತೀಯಾ, ಹೌದಾ, ಹುಷಾರಾಗಿ ಹೋದ್ಯಾ, ಸೇಫ್ ಆಗಿದ್ಯಾ, ಊಟ ಮಾಡ್ದ್ಯಾ, ಎಲ್ಲ ಕೇಳ್ತಾರೆ. ಅದೇ ನಾವು ಅವ್ರ ಜೊತೆ ಜಗಳ ಆಡ್ಕೊಂಡು ನನಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಬಿಟ್ರೆ ಹೇಗಿರ್ತಾರೆ? ನೀನು ಹೆಂಗಾರು ಇರು, ಎಲ್ಲಾರು ಇರು, ನಿನ್ನದ್ ಮಾತಾಡ್ಸಿದಷ್ಟು ನಮಗೆ ನೋವು ಜಾಸ್ತಿ. ಸರಿ ಬೇಡ, ನಾವು ಮಾತಾಡ್ಸಲ್ಲ, ನೀನ್ ಪಾಡಿಗೆ ನೀನ್ ಇದ್ಬಿಡು ಅಂತ ಬಿಟ್ಬಿಡ್ತಾರೆ. ಅವ್ರಿಗೂ ಬೇಜಾರಾಗಿ ಬಿಟ್ಬಿಡ್ತಾರೆ. ಅದೇ ರೀತಿ ಅಷ್ಟೇ, ಸಿಂಪಲ್. ಸೊ ವೆನ್ ಯು ಆರ್ ರೆಡಿ, ಓಕೆ, ಯು ಆರ್ ರೆಡಿ ಅಂತಾನೂ ಕೂಡ ಹೇಳ್ತಿದ್ದಾರೆ. ಸೊ ನಿಮ್ಮ ಮನಸ್ಥಿತಿ ಖಂಡಿತ ರೆಡಿ ಆಗಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಇಡ್ಬೋದು. ನಥಿಂಗ್ ಟು ವರಿ. ಬಟ್ ಏಂಜಲ್ಸ್ ಇಂದ ಹೆಲ್ಪ್ ಅನ್ನ ತಗೊಳ್ಳಿ, ಅಥವಾ ನಿಮ್ಮ ಒಂದು ಗಾಡ್, ನೀವು ಯಾವುದೇ ದೇವರನ್ನ ನಂಬಿದ್ರು ಕೂಡ ಆ ದೇವರಿಂದ ಹೆಲ್ಪ್ ಅನ್ನ ಕೇಳಿ, ಗೈಡೆನ್ಸ್ ಅನ್ನ ಕೇಳಿ, ಖಂಡಿತವಾಗ್ಲೂ ಮಾಡ್ತಾರೆ. ಅಂಡ್ ಯಾರಾದ್ರೂ ಎಸ್ ಆರ್ ನೋ ಕ್ವಶನ್ ಕೇಳಿದ್ರೆ ಆನ್ಸರ್ ಈಸ್ ನೋ. ಯಾರು ಕೇಳಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಓಕೆ. ಅಂಡ್ ಬೇರೆ ಏನಾದ್ರೂ ನಿಮ್ಗೆ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಏಂಜಲಿಕ್ ನಂಬರ್ ಒಂದು ಹೇಳಿಲ್ಲ, ನಾನು ಹೇಳ್ತೀನಿ. 777. ಯಾರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 111. ಓಕೆ. ಅಂಡ್ ನೆಕ್ಸ್ಟ್ 8.
ಟ್ರಿಬಲ್ ಏಟ್. ಟ್ರಿಬಲ್ ಏಟ್ ಯಾರೆಲ್ಲ ನೋಡ್ತಿದ್ರ, 999 ಯಾರು ನೋಡ್ತಿದ್ರ, ಇಷ್ಟು ಏಂಜಲಿಕ್ ನಂಬರ್ ನಂಗೆ ಕಾಣಿಸ್ತಾ ಇದೆ. ಅಂಡ್ 2222. ಓಕೆ, ಯಾರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಏಂಜಲ್ಸಿಗೆ ಪ್ರೇ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಪಾಸಿಟಿವ್ ಚೇಂಜ್ ಕೂಡ ಕಾಣಿಸ್ತಾ ಇದೆ. ಒಂದು ಬಿಗ್ ಗೋಲ್ಡನ್ ಅಪರ್ಚುನಿಟಿ ಕೂಡ ಕಾಣಿಸ್ತಾ ಇದೆ. ಸೊ ಸೈನ್ಸ್ ಬಂದ್ಬಿಟ್ಟು 8 ಸೈನ್ಸ್: ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ, ಕುಂಭರಾಶಿ ಅಂಡ್ ವಾಟರ್ ಸೈನ್ಸ್ ಜಾಸ್ತಿ ಕಾಣಿಸ್ತಿದೆ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ವೃಶ್ಚಿಕ, ಮೀನ. ಜೆಮಿನಾ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ, ಕುಂಭರಾಶಿ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ವೃಶ್ಚಿಕ ಅಂಡ್ ಮೀನ ರಾಶಿ. ಸೊ ವಾಟರ್ ಸೈನ್ಸ್ ಮತ್ತೆ ಏರ್ ಸೈನ್ಸ್ ತುಂಬಾ ಕಾಣಿಸ್ತಾ ಇದೆ. ಸೊ ನೀವ್ ಅಥವಾ ನಿಮ್ಮ ಪಾರ್ಟ್ನರು ಈ ಒಂದು ಸೈನ್ಸ್ ಅಲ್ಲಿ ಇದ್ದೀರಾ, ರಾಶಿಯಲ್ಲಿ ಇದ್ದೀರಾ, ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ, ನಿಮ್ಗೆ ಏನೇ ಕ್ವೇರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು. ರಾಧೆ ರಾಧೆ. ಬಾಯ್.